ಅವ್ರು ಮಾತಾಡ್ತಾ ಭಾಳ ಪ್ರಮುಖವಾಗಿ 2 ಪಾಯಿಂಟ್ ಪ್ರಸ್ತಾಪ ಮಾಡಿದ್ರು. ಸ್ಟ್ರಕ್ಚರಲ್ ಕ್ರೈಸಿಸ್ಸು, ಪೊಲಿಟಿಕಲ್ ಕ್ರೈಸಿಸ್ಸು. ನ್ಯಾಚುರಲಿ ನಾನು ಡಿಸ್ಪ್ಯೂಟ್ ಮಾಡಲ್ಲ. ಪೊಲಿಟಿಕಲ್ ಕ್ರೈಸಿಸ್ ಯಾವಾಗ ಬರುತ್ತೆ ಅಂದರೆ, ನೀವು ಮಾಡೋಂಥ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡದಲ್ಲೇ ಇದ್ದರೆ ಅದು ಸ್ವಾಭಾವಿಕವಾಗಿ ಬರುತ್ತೆ. ಪಾಪ ಅವರು ಕೇಂದ್ರ ಸರ್ಕಾರ ಆ್ಯಸ್ ವೆಲ್ ಆಸ್ BJP ಸರ್ಕಾರ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಡೊಮೆಸ್ಟಿಕ್ ಕನ್ಸಂಪ್ಷನ್ ಇಷ್ಟ ಆಗಿಬಿಟ್ಟಿದೆ, ಸಂಖ್ಯೆ ದೊಡ್ಡದಾಗ್ಬಿಟ್ಟಿದೆ, ನಮಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲ, ಸ್ಟೋರೇಜ್ ಕೆಪಾಸಿಟಿ ಮಾಡಲಿಲ್ಲ, ಅದಕ್ಕೆ ಈ ಕ್ರೈಸಿಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಹೋದರು. ಪಾಪ ಇವರೆಲ್ಲ ಈ ಥರದವರೆಲ್ಲ BJP ಹೆಸರು ನೇರವಾಗಿ ಹೇಳ್ದಲ್ಲೇ ಬೇರೆ ಹೆಸರಲ್ಲಿ ಬಂದು ಮಾತಾಡೋರೆಲ್ಲ ಇದೇ ಕೆಲಸ ಮಾಡೋದು. ಈ ದೇಶದ ಮೊದಲ ಪ್ರಧಾನಿ ನೆಹರೂರವರು ಬಜೆಟ್ ಕೊಟ್ಟಂಥದ್ದು ಮೊದಲನೇ ಬಜೆಟು 197 ಕೋಟಿ ರೂಪಾಯಿ. ಇವತ್ತು ಕೇಂದ್ರದ BJP ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು 55 ಲಕ್ಷ ಕೋಟಿ ರೂಪಾಯಿ. 1947ರಲ್ಲಿ ಈ ದೇಶದ ಜನಸಂಖ್ಯೆ ಇದ್ದಂಥದ್ದು 35 ಕೋಟಿ, ಇವತ್ತು 135 ಕೋಟಿ. ಆವತ್ತು ಲಿಟರಸಿ ಇದ್ದಂಥದ್ದು ಈ ದೇಶದಲ್ಲಿ 17% 18%, ಇವತ್ತು 70-75% ಬಂದಿದೆ. ಡಿಸ್ಪ್ಯೂಟೇ ಇಲ್ಲ ಜನರಲಿ. ಈಗ ಡೊಮೆಸ್ಟಿಕ್ ನಂಬರ್ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ನಿಮ್ಮ ಬಡ್ಜೆಟ್ ಗಾತ್ರ ಜಾಸ್ತಿ ಆಗಿಲ್ವಾ? ಹೌದು. ನೀವು ಮಾಡೋ ಫೇಲ್ಯೂರ್ ಇಟ್ಕೊಂಡ್ಬಿಟ್ಟು ದೇಶದಲ್ಲಿ ಒಂದು ಇಂಟರ್ನ್ಯಾಷನಲ್ ಪಾಲಿಸಿ ಇದ್ದಾಗ ಪ್ರತಿಯೊಬ್ಬರಿಗೂ ಅದು ಸೂಕ್ಷ್ಮತೆ ಇರುತ್ತೆ. ಮತ್ತು ಅಲ್ಲಿ ಡಿಪಾರ್ಟ್ಮೆಂಟ್ಗಳಿದೆ, ಫಾರಿನ್ ಡಿಪಾರ್ಟ್ಮೆಂಟ್ ಇದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ, ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಇರುತ್ತೆ. ಇವತ್ತು ನೀವು ಇಂಟೆನ್ಷನಲಿ ವಿಲ್ಫುಲಿ ಟ್ರಂಪು ಸರಿ ಇಲ್ಲ ಅಂತ ಗೊತ್ತಿದ್ದು ಸಹ ಟ್ರಂಪ್ ಜೊತೆ ಓಡಾಟ ಮಾಡೋದಂಥವ್ರು ಸನ್ಮಾನ್ಯ ಮೋದಿರವರು. ಅವ್ರಿಗೆ ಈ ಕ್ರೈಸಿಸ್ಸು ಇವತ್ತು 22 ನಿಮಿಷ ಅವ್ರಿಗೆ ವಿತೌಟ್ ಡಿಸ್ಟರ್ಬೆನ್ಸ್ ಕೇಳಿ, ನೀವು ಕೇಳಿ, ದಯವಿಟ್ಟು ಕೇಳಿ. ಟ್ರಂಪ್ ಜೊತೆ ಇವರು ಹನಿಮೂನ್ ಮಾಡ್ಕೊಂಡು ಓಡಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳು ನೋಡಿ, ನಿಮ್ಮಿಂದ ಕಲಿಬೇಕಾಗಿಲ್ಲ ಪದ ಬಳಕೆ, ನಿಮ್ಮಿಂದ ನೀವು ಅವ್ರ ಜೊತೆ ಓಡಾಟ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಅರಿವಿರಬೇಕಾಗಿತ್ತು. ಇವತ್ತು ಪಾಕಿಸ್ತಾನ ಮತ್ತು ಇಂಡಿಯಾದ ಸಂಘರ್ಷ ಆದಂಥ ಸಂದರ್ಭದಲ್ಲಿ 4-5 ಸಂದರ್ಭಗಳಲ್ಲಿ ನೇರವಾಗಿ ಮೋದಿನ ನಾನು ನಿಯಂತ್ರಣ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಟ್ಟಂಥದ್ದು ಅಮೆರಿಕ ಅಧ್ಯಕ್ಷರು ಈಗ 3 ತಿಂಗಳ ಮುಂಚೆಯಿಂದಲೂ ಸಹ ಇರಾನ್ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದರು. ನೀವು ಇದು ಇಸ್ರೇಲ್ಗೆ ಮತ್ತು ಇರಾನ್ಗೆ ಇರ್ತಕ್ಕಂಥ ಸಂಬಂಧಗಳ ಮಧ್ಯೆ ಜಸ್ಟ್ ವಾರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಇಸ್ರೇಲ್ಗೆ ಭೇಟಿ ಕೊಟ್ರಿ. ನೀವೇ ಎದೆ ಉಬ್ಬಿಸ್ಕೊಂಡು ನಾನು ಅವ್ರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿದ್ರಿ. ತಪ್ಪಲ್ಲ, ಮಾತಾಡಿ. ಬಟ್ ನಿಮಗೆ ಆ್ಯಸ್ ಎ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಿಮಗೆ ಪ್ರತಿಯೊಂದು ಮಾಹಿತಿ ಇರುತ್ತೆ. ಒಂದು ವರ್ಷದ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಮಾಹಿತಿ ಇರುತ್ತೆ. ನನ್ನ ದೆಹಲಿ ಮಿತ್ರರು ಮಾತಾಡ್ತಾ ಇರೋರು ಇಂಟರ್ನ್ಯಾಷನಲ್ ಇಶ್ಯೂ ಅಂತೇಳಿ. ಇಟ್ ಈಸ್ ನಾಟ್ ಎ ಇಂಟರ್ನ್ಯಾಷನಲ್ ಇಶ್ಯೂ. ನೀವು ಇಂಟರ್ನ್ಯಾಷನಲ್ ಇಶ್ಯೂ ಅಂತ ಬಣ್ಣ ಬಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷ. ಇವತ್ತು ಆಫ್ರಿಕಾ ಕಂಟ್ರಿಗಳಾಗಲಿ, ಇಂಗ್ಲೆಂಡ್ ಆಗಲಿ, ಮತ್ತೊಂದು ದೇಶಗಳಾಗಲಿ, ಭಾಳಷ್ಟು ಸುಮಾರು 70% ದೇಶಗಳು ಈ ಯುದ್ಧದಲ್ಲಿ ಇನ್ನೂ ಇನ್ವಾಲ್ವ್ ಆಗಿಲ್ಲ. ಆಗುತ್ತೋ ಬಿಡುತ್ತೋ ಮುಂದಿನ ಪ್ರಶ್ನೆ. ಇವರ ತಪ್ಪುಗಳನ್ನ ಮುಚ್ಕೊಳ್ಳೋದಕ್ಕೆ ವಿಶ್ವಯುದ್ಧ ನಡೀತಾ ಇದೆ. ಭಾರತಕ್ಕೊಂದಕ್ಕೆ ಅಲ್ಲ, ಎಲ್ಲ ದೇಶಗಳಲ್ಲೂ ಆಗ್ತಾ ಇದೆ. ಈ ಥರದ ಬಣ್ಣದ ಮಾತುಗಳನ್ನಾಡಿ ಜನಗಳನ್ನ ಮಿಸ್ಲೀಡ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದೇಶದ ಫಾರಿನ್ ಪಾಲಿಸಿ ಗೊತ್ತಿರ್ತಕ್ಕಂಥವ್ರು ಯಾರೂ ಸಹ ಈ ಮಾತನ್ನು ಒಪ್ಪೋದಿಲ್ಲ. ಯಾಕೆಂದರೆ ನಮ್ಮ ಪಾಲಿಸಿ ಪ್ರಕಾರ ಸ್ವಾತಂತ್ರ್ಯ ಪೂರ್ವದಲ್ಲೇನಿತ್ತು, ಸ್ವಾತಂತ್ರ್ಯ ನಂತರ ಏನಿತ್ತು, 1947ರಿಂದ 1964ವರೆಗೂ ಏನು ಫಾರಿನ್ ಪಾಲಿಸಿ ಇಂಡಿಯಾದಲ್ಲಿತ್ತು. ಅದಾದಮೇಲೆ 1966ರಿಂದ 1984ರವರು, ಅದು 84ರವರೆಗೆ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಏನು ಫಾರಿನ್ ಪಾಲಿಸಿ ಇತ್ತು. ಅದಾದಮೇಲೆ ಬೇರೆ ಬೇರೆ ಸರ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನರಸಿಂಹರಾವ್ರವರ ಸಂದರ್ಭದಲ್ಲಿ ಏನು ಫಾರಿನ್ ಪಾಲಿಸಿ ಇತ್ತು. 2000ರಿಂದ 2014ವರೆಗೂ ಈ ದೇಶದಲ್ಲಿ ಫಾರಿನ್ ಪಾಲಿಸಿ ಏನಿತ್ತು. 2014 ನಂತರ ಇವತ್ತು ಫಾರಿನ್ ಪಾಲಿಸಿ ಏನಾಗಿದೆ ಅಂತ ಎಲ್ಲ ಜನಕ್ಕೂ ಗೊತ್ತಿದೆ. ಸನ್ಮಾನ್ಯ ಮೋದಿರವರು ನೀವು ಮಾಡಿದಂಥ ವೈಯಕ್ತಿಕ ವೈಫಲ್ಯಗಳಿಂದ ಇವತ್ತು ಈ ಕ್ರೈಸಿಸ್ ಉಂಟಾಗಿದೆ. ನಿಮಗೆ ಫ್ಲೋಟಿಂಗ್ ಫಂಡು 55 ಲಕ್ಷ ಬಡ್ಜೆಟ್ ಕೊಟ್ಟವರಿಗೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕಂತ ಗೊತ್ತಿಲ್ವಾ? 11 ವರ್ಷ ಪ್ರಧಾನಮಂತ್ರಿಗಳಾಗಿದ್ರು. ಅವ್ರು ಹೇಳ್ತಾ ಇದ್ದಾರೆ ಕ್ರೈಸಿಸ್ ಆಗಿಬಿಟ್ಟಿದೆ, ಅದು ಸಡನ್ನಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ. 11 ವರ್ಷ ದೇಶದ ಪ್ರಧಾನಮಂತ್ರಿ ಆದಂಥವ್ರಿಗೆ, ವಿದೇಶ ಪ್ರವಾಸ ಮಾಡಿದಂಥವ್ರಿಗೆ, ಇಡೀ ಇಂಡಿಯಾದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ವಿದೇಶ ಪ್ರವಾಸ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿರವರು. ಸರ್, 4000 ಕೋಟಿ ಲೀಟರ್ ಸದ್ಯದ ನಮ್ಮ ಸ್ಟೋರಿಂಗ್ ಕೆಪಾಸಿಟಿ, ಸಫಿಷಿಯಂಟ್ ಫಾರ್ 7 to 8 weeks. ಎಸ್ ಅದು ಇನ್ನೂ ಜಾಸ್ತಿ. ಅಜಿತ್ ಹನುಮಕ್ಕನವರು ಇವತ್ತೇನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿ ನನಗೆ ಗೊತ್ತಿರಲಿಲ್ಲ, ಮಾಡಿಲ್ಲ ಅಂದರೆ ನಾನು ಒಪ್ಕೋತೀನಿ. ಅದನ್ನ 11 ವರ್ಷದಿಂದ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ನಿಮ್ಮ ಸ್ಟೋರೇಜ್ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ, ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತು ಜನ ಪ್ಯಾನಿಕ್ ಆಗಿರೋದಕ್ಕೆ, ವಿಶ್ವಾಸ ತುಂಬ ಶಕ್ತಿ ಇಲ್ಲ ನಿಮಗೆ ಅಂದರೆ ಏನು ಮಾಡೋದು? ಯಾರು ಕೇಳಬೇಕು? ನಿಮಗೆ ಜವಾಬ್ದಾರಿ ಇರುವ ಪ್ರಧಾನಮಂತ್ರಿ ನಂಬರ್ 1 ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇಲ್ಲ. ನಿಮ್ಗೆ ಹೇಳ್ತೀನಿ, ನಮ್ಮ ಅವರು ದೆಹಲಿ ಮಿತ್ರರು ಏನು ಹೇಳಿದ್ರು, ಫಂಡಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗಿಬಿಡುತ್ತೆ.
ಎಷ್ಟು ನಿಮ್ಮ ಬಜೆಟ್ ಕೆಪಾಸಿಟಿ? ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು. ನೀವು ಜನ ಬಳಕೆ ಸರ್, ಗೃಹ ಅವ್ರು ಬಳಕೆ ಹೇಳಿದ್ರು, ಮಾಡೋಂಥ ಸೀಲ್ಡು ಜಾಸ್ತಿ ಆಗಿ LPG ಸ್ಟೋರೇಜ್ ಮಾಡೋದು ಫೈನಾನ್ಷಿಯಲಿ ವಯಬಲ್ ಅಲ್ಲ ಅಂತ. ಸರ್ ಒಂದು ನಿಮಿಷ ಸರ್, ಫೈನಾನ್ಷಿಯಲ್ ವಯಬಲ್ ಅಲ್ಲ, ನೀವು ಬೇಕಾದಕ್ಕೆಲ್ಲ ವಯಬಲ್ ಇರುತ್ತೆ. ಇದಕ್ಕೆ ಈ ಕ್ರೈಸಿಸ್ ಬರುತ್ತೆ ಅಂತ ಗೊತ್ತಾದಾಗ ಸ್ಟೋರ್ ಮಾಡೋಕ್ಕೆ ಇದು ಶಕ್ತಿ ಇಲ್ವಾ ನಿಮಗೆ? ನೀವು ವಿದೇಶಿ ಪ್ರವಾಸದಲ್ಲಿ ಎಲ್ಲ ದೇಶಗಳಲ್ಲಿ ಸುತ್ತಾಡ್ಕೊಂಡು ಬಂದಂಥವ್ರಿಗೆ ಇದೊಂದು ಅರಿವಿರ್ಬೇಕಲ್ಲ. ಇಡೀ ದೇಶ, ನೀವು ಹೇಳ್ತಾ ಇರ್ತಕ್ಕಂಥದ್ದೇನೋ ನಾವು ಎಲ್ಲ ದೇಶದ ಜೊತೆ ಸಂಪರ್ಕ ಇಟ್ಕೊಂಡಿದ್ದೇವೆ, ನಾವು ವಿಶ್ವಗುರು, ನಮ್ಗೆ ಇಡೀ ವಿಶ್ವದೆಲ್ಲ ಗೊತ್ತಿದೆ, ಅಮೆರಿಕ ಟ್ರಂಪ್ ಅವ್ರು ನಮ್ಮ ಮಾತು ಕೇಳ್ತಾರೆ ಅಂತ ಇಷ್ಟು ದಿವಸ ಹೇಳ್ತಾ ಇದ್ದಿದ್ದು ನೀವು. ಈಗ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ದೇಶದಲ್ಲಿ ಏನಾಗಿದೆ? ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಜನ ಪ್ಯಾನಿಕ್ ಆಗಿದ್ದಾರೆ. ನೀವು ಸ್ಟಾಕ್ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ, ನಿಮ್ಮ ಸಚಿವರು ಹೇಳ್ತಾ ಇದ್ದಾರೆ ಸ್ಟಾಕ್ ಇದೆ ಅಂತೇಳಿ. ಸ್ಟಾಕ್ ಇದ್ಮೇಲೆ ಇವತ್ತು ನಾವಲ್ಲ, ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷಕ್ಕಿಂತ ಅತ್ಯಂತ ಪ್ರಬಲವಾಗಿ ಇವತ್ತು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗಿದೆ, ಜನ ಪ್ಯಾನಿಕ್ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ವರದಿ ತಪ್ಪು ಅಂತ ಹೇಳ್ತಿದ್ದೀರಾ ನೀವು. ಅವ್ರು ಹೇಳ್ತಾರೆ ನಾವು ಟಿ ವಿ ನೋಡೋ ಜನ ಬೇರೆ, ನಾವು ವಯಸ್ಸಾಗಿರೋರು ಮಕ್ಕಳೆಲ್ಲ ಬೇರೆ ಥರ. ಈ ಪಾಠಗಳೆಲ್ಲ ಬೇಡ, ಈ ಪಾಠ ಎಲ್ಲ ಜನ ನೋಡಿದ್ದಾರೆ. ನಾವು ಬೇಕಾಗಿರ್ತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಕ್ರೈಸಿಸ್ನ ಸಾಲ್ವ್ ಮಾಡೋದಕ್ಕೆ ಪ್ರಧಾನಮಂತ್ರಿಗಳಿಗೆ ಶಕ್ತಿ ಇದೆಯೋ ಇಲ್ವೋ ಅನ್ನೋದು. ಅದಕ್ಕೆ ಉತ್ತರ ಕೊಡಿ ಅಂತಂದರೆ ಬೇರೆ ಸಾಫ್ಟಾಗಿ ಮಾತಾಡೋಂಥದ್ದು, ಇನ್ನೇನೋ ಡಿಬೇಟ್ ಮಾಡೋಂಥದ್ದು, ಅಥವಾ ಇಲ್ಲೆಲ್ಲೋ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿದು. $140 ಕ್ರೂಡ್ ಆಯಿಲ್ ಇದ್ದಂಥ ಸಂದರ್ಭದಲ್ಲಿ ಎಷ್ಟಕ್ಕೆ UPA ಸರ್ಕಾರ ಸಿಲಿಂಡರ್ ಕೊಡ್ತಾ ಇತ್ತು? ಇವತ್ತೆಷ್ಟಿದೆ? ನೀವು $40 ಹಿಡಿದಂಥ ಸಂದರ್ಭದಲ್ಲಿ ನೀವು ₹1000 ಮಾಡಿಟ್ರಿ. ₹5 ಜಾಸ್ತಿ ಆದಂಥ ಸಂದರ್ಭದಲ್ಲಿ UPA ಸರ್ಕಾರದಲ್ಲಿ ತಲೆ ಮೇಲೆ ಸಿಮೆಂಟ್ ಡಬ್ಬ ಮತ್ತೆ ಖಾಲಿ ಸಿಲಿಂಡರ್ ಇಟ್ಕೊಂಡು ಓಡಾಡೋರು. ಪಾಪ ಅವ್ರು ಯಾರು? ಸ್ಮೃತಿ ಇರಾನಿ, ಗ್ರೇಟ್ ಲೀಡರ್ ಆಫ್ ದ ಬಿಜೆಪಿ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸಿಲಿಂಡರ್ ಪ್ರೈಸ್ ಅಲ್ಲ ಸರ್, ಅವೈಲಬಿಲಿಟಿದು ನೋಡಿ. ನಾನು ಹೇಳ್ತಾ ಇರೋದು ನಿಮ್ಗೆ ಸಿಲಿಂಡರ್ ಸಪ್ಲೈ ಇದೆ, ಹೌದಾ? ನಿಮಗೆ ಸ್ಟಾಕ್ ಇದೆ, ಹೌದಾ? ನೀವು LPG ಸ್ಟಾಕ್ ಇಲ್ಲ. ಅವ್ರು ಹೇಳಿಕೆ ನಾವೆಲ್ಲ ತರಿಸ್ಕೊತಾ ಇದೀವಿ, ಎಲ್ಲ ಬರ್ತಾ ಇದೆ. ಜನ ಪ್ಯಾನಿಕ್ ಏನಕ್ಕಾಗಿದ್ದಾರೆ? ನೀವೇ ತೋರಿಸ್ತಾ ಇದ್ದೀರಾ ನೋಡಿ. ಅಲ್ಲಿ ನಿಮ್ ಸುವರ್ಣ ಟಿವಿ ಚಾನಲ್ ಅಲ್ಲಿ ಬರ್ತಾ ಇದೆ. ಸಿಲಿಂಡರ್ ಕ್ರೈಸಿಸ್ ಆಗಿರೋದು ನಿಜ. ಅದಕ್ಕೆ ಉತ್ತರ ಕೊಡಿ. LPG ಸ್ಟಾಕ್ ಇಲ್ಲ ನೋಡಿ. ಸ್ಟ್ರಕ್ಚರಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್. ಸ್ವಾಮಿ, ನೀವು ಸ್ಟ್ರಕ್ಚರಲ್ ಕ್ರೈಸಿಸ್, ಪೊಲಿಟಿಕಲ್ ಕ್ರೈಸಿಸ್ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಜನಕ್ಕೆ ಬೇಕಾಗಿರೋದು ಜನ ಪ್ಯಾನಿಕ್ ಹಾಕೊಡೋದು, ನನಗೆ ಸಿಲಿಂಡರ್ ಸಿಗುತ್ತೆ ಅನ್ನೋ ಭರವಸೆ ಬೇಕು. ಆ ಭರವಸೆ ತುಂಬೋದು ಯಾರು ತುಂಬಬೇಕು? ನಿಮ್ಮ ಸ್ಟ್ರಕ್ಚರಲ್ ಕ್ರೈಸಿಸು, ಪೊಲಿಟಿಕಲ್ ಕ್ರೈಸಿಸ್ ಜನ ಕೇಳಕ್ಕೆ ಬರ್ತಾರಾ? ಜನಕ್ಕೆ ಸಿಲಿಂಡರ್ ಇವತ್ತು ಏನಾಗಿದೆ ಸಮಸ್ಯೆ ಉತ್ತರ ಕೊಡಿ ಅಂತಂದ್ರೆ ಡಿಬೇಟ್ ಮಾಡೋದು, ಇನ್ನೇನೋ ಹೇಳೋದು, ಕನ್ಸಂಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ಯಾರಿಗೆ ಅರಿವಿರಬೇಕು? 11 ವರ್ಷ ದೇಶ ಆಳದಂಥ ಪ್ರಧಾನಮಂತ್ರಿಗಳಿಗೆ ಅದ್ರ ಅರಿವಿಲ್ಲ ಅಂದ್ರೆ ಇನ್ನಾರು ಉತ್ತರ ಕೊಡ್ತಾರೆ. ಸುರಭಿ ಅವರೇ, ಪ್ರಿಪೇರ್ ಆಗಲಿಲ್ಲ ಅಂತ ಈ ಪ್ರಾಬ್ಲಮ್. ಒಬ್ಬರು ವಿಶ್ಲೇಷಕರು ಒಂದು ಪರ್ಸ್ಪೆಕ್ಟಿವ್ನ ಪ್ರೆಸೆಂಟ್ ಮಾಡ್ತಿರ್ಬೇಕಾದಾಗ ಅದು ನಿಮ್ಮ ಅಜೆಂಡಾ, ನಿಮ್ಮ ನ್ಯಾರೇಟಿವ್ನ ಸೂಟ್ ಆಗಲ್ಲ ಅಂದರೆ ಅವ್ರನ್ನ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದಿದೆಯಲ್ಲ, ಇದೇ ಕಾಂಗ್ರೆಸ್ ಸ್ಟ್ರಾಟಜಿ ಆಗಿರೋದು, ನ್ಯಾರೇಟಿವ್ ಬಿಲ್ಡಿಂಗ್ ಆಗಿರೋದು 11 ವರ್ಷದಲ್ಲಿ. ಯಾಕೆ ಅಂದ್ರೆ ನಾನು ಬಳಸಲಿಲ್ಲ ಆ ಪದನ. ಇಲ್ಲ, ಪ್ರಶಾಂತ್ ನಾಥ್ ಅವ್ರು ಹೇಳಿದ್ ನಾನು ಎಂಡಾಸ್ ಮಾಡ್ತೀನಿ. ಬಟ್ ಇಲ್ಲಿ ನಾವು ಏನು ಕ್ರಿಯೇಟ್ ಮಾಡ್ತೀವಿ ಅನ್ನೋದಕ್ಕಿಂತ ದೇಶದ ಸಮಗ್ರತೆ, ಇಂಟಿಗ್ರಿಟಿ ಪ್ರಮುಖ ಆಗುತ್ತೆ. ನೋಡಿ, ನೆಹರೂರವರು ಕಾಂಪ್ರಮೈಸ್ ಆಗಿದೆ ಅನ್ಸುತ್ತೆ 100%. ಈ ದೇಶದ ಮೊದಲನೇ ಪ್ರಧಾನಿ ನೆಹರೂರವರು ಒಂದು ಪಾಲಿಸಿ ಮಾಡಿದಾಗ ಅಲಿಪ್ತ ನೀತಿ ಅಂತ ಜಾರಿಗೆ ತಂದರು. ಆವತ್ತು ಭಾರತ ಅಭಿವೃದ್ಧಿ ರಾಷ್ಟ್ರ ಅಲ್ಲ, ಅಭಿವೃದ್ಧಿಶೀಲ ರಾಷ್ಟ್ರ. ಸ್ಟಿಲ್ ವಿ ಸ್ಟಾರ್ಟೆಡ್ ಅವರ್ ಪ್ರೋಗ್ರೆಸ್ಸು. ಇನಿಷಿಯಲ್ ಸ್ಟೇಜಲ್ಲಿ ಅಲಿಪ್ತ ನೀತಿ ಅಂತ ಮಾಡಿದ್ರು. ಪಂಚಶೀಲ ತತ್ವ ಮಾಡಿ ಚೈನಾ ಜೊತೆ ಬೇರೆ ಸಂಬಂಧಗಳು ಮಾಡಿದ್ರು. ರಷ್ಯಾ ಜೊತೆ ಗಟ್ಟಿಯಾದ ಸಂಬಂಧ ಬಿಲ್ಟಪ್ ಮಾಡಿದ್ದು ಇಂದಿರಾ ಗಾಂಧಿರವರು. ಚೈನಾ ಜೊತೆ ಏನಾಯ್ತು? ಚೈನಾ ಜೊತೆ ಫೇಲ್ ಆಯಿತು. ಅದು ಒಪ್ಕೊಂಡಿದ್ದಾರೆ, ಅದು ಬಂದಿದೆ. ಪಂಚಶೀಲ ತತ್ವನ ಡ್ರಾಪ್ ಮಾಡಿದ್ರು. ರಮೇಶ್ ಬಾಬು ಅವರು ಕುತ್ಕೊಂಡು ಹೇಳ್ಬೋದು, ನೀವು ಯಾಸರ್ ಅರಾಫತ್ ಅನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಸ್ವೀಕರಿಸ್ತಾ ಇದ್ರಿ? ಈಗ ನೀವು ಕೇಳ್ತೀರಿ ಇಸ್ರೇಲ್ ಅವ್ರ ಜೊತೆ. ಪ್ರಶಾಂತ್ ನಾಥ್ ಅವರೇ, ಪ್ರಶಾಂತ್ ನಾಥ್ ಅವರೇ, ವಾಜಪೇಯಿರವರು ಬಸ್ ಬಿಟ್ರು ಪಾಕಿಸ್ತಾನಕ್ಕೆ. ನಾವು ಟೀಕೆ ಮಾಡೋಕ್ಕಾಗಲ್ಲ, ಅದು ಸಂಬಂಧಗಳು ಒಂದೊಂದು ರಾಷ್ಟ್ರದಲ್ಲಿ ಹೆಂಗಿರ್ಬೇಕಂತೇಳಿ. ಬಟ್ ಇವತ್ತು ಇಡೀ ರಾಷ್ಟ್ರದಲ್ಲಿ BJPದು ಹೆಂಗಾಗಿದೆ ಅಂದರೆ, ನೀವು ಪ್ರಧಾನಮಂತ್ರಿ ನೋಡಿ, ಮಾತೆತ್ತರೆ ಬರೀ ರಾಹುಲ್ ಗಾಂಧಿ ಟೀಕೆ ಮಾಡೋದು, ವಿರೋಧ ಪಕ್ಷ ಟೀಕೆ ಮಾಡೋದು. ಆದರೆ ನೀವು ಆತ್ಮವಿಶ್ವಾಸ ತುಂಬಂತ ಕೆಲಸ ಒಂದಿನ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿಯು ಸೆಂಟ್ರಿಕ್ ಆಗಿ ಟೀಕೆ ಮಾಡ್ತಾರೆ ಬಿಟ್ಟರೆ ಎಲ್ಲೂ ಸಹ ಅವ್ರನ್ನ ಇಡೀ ದೇಶಕ್ಕೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡಿಲ್ಲ.